ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನನ್ನ ಚಾನಲ್ ಅಪ್ ಟು ಡೇಟ್ ಮಾಹಿತಿ ನಿಮ್ಮ ಹತ್ರ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬರ್ತಿದೆ. ನಾನು ಆಸ್ಟ್ರಾಲಜಿಕಲ್ ವಿಡಿಯೋ ಫಸ್ಟ್ ಹಾಕಿದ್ದು 2024 ಇಯರ್ಲಿ ಹಾರೋಸ್ಕೋಪ್ ಪ್ರೆಡಿಕ್ಷನ್ 2024 ವರ್ಷ ಭವಿಷ್ಯ ಹಾಕಿದ್ದು. ಅದರ ನಂತರವೇ ನನಗೆ ನನ್ನ ಚಾನಲ್ಗೆ ಒಳ್ಳೆ ರೀಚ್ ಸಿಕ್ಕಿ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ತುಂಬ ಚೆನ್ನಾಗಿ ಡೆವಲಪ್ ಆಯಿತು ನನ್ನ ಚಾನಲ್ಲು. ಈಗ ನಾನು 2025 ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಧನಸ್ಸು ರಾಶಿಯವರಿಗೆ 2025 ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲ ರಾಶಿಯಂತೆ ಮೊದಲು ಶನಿಯ ಗೋಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಶನಿ ತುಂಬ ಇಂಪ್ಯಾಕ್ಟ್ ಮಾಡ್ತಾನೆ ವರ್ಷ ಭವಿಷ್ಯದಲ್ಲಿ. ಈ ವರ್ಷ ಶನಿಯ ಗೋಚಾರ ಇದೆ. ಮಾರ್ಚ್ 2025 23ನೇ ತಾರೀಕಿನಂದು ಗೋಚಾರ ಮಾಡ್ತಿದ್ದಾನೆ. ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡ್ತಾನೆ. ಆ ಕಾರಣದಿಂದ ವರ್ಷ ಪೂರ್ತಿ ಅವನ ಎಫೆಕ್ಟ್ ಇರುತ್ತೆ. ಶನಿ ನಿಮಗೆ ಮಾರ್ಚ್ 23ನೇ ತಾರೀಕಿನವರೆಗೂ 3ನೇ ಮನೆಯಲ್ಲಿ ಇರ್ತಾನೆ. ವಿಕ್ರಮ ಸ್ಥಾನ, ಒಳ್ಳೆ ಸ್ಥಾನ. ಕಳೆದ 2 ವರ್ಷ 2 ತಿಂಗಳು ತುಂಬ ಒಳ್ಳೆ ಬೆನಿಫಿಟ್ಸ್ನ ಅನುಭವಿಸಿರ್ತೀರಿ. ಅದು ಫೇಸ್ ಆಗಿಲ್ಲ, ನಿಮಗೆ ಅದಾಗಿಲ್ಲ, ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ನಿಮ್ಮ ಜನ್ಮ ಜಾತಕದಲ್ಲಿರೋ ಸಮಸ್ಯೆಗಳಾಗಿರುತ್ತೆ. ಆಯಿತಾ, ಶನಿಯ ಪರಿಸ್ಥಿತಿ ತುಂಬ ಚೆನ್ನಾಗಿತ್ತು. ಸೊ ಒಳ್ಳೆ ಪ್ರಮೋಷನ್ನು, ಒಳ್ಳೆ ಜಾಬು, ಒಳ್ಳೆ ಪೊಸಿಷನ್ನು, ಅಥಾರಿಟಿ ಮತ್ತು ನಿಮ್ಮ ಮಾತಿಗೆ ತುಂಬ ಗೌರವ, ಸಮಾಜದಲ್ಲೆಲ್ಲ ಬೆಲೆ, ಇದೆಲ್ಲವೂ ಇತ್ತು ನಿಮಗೆ ಕಳೆದ 2 ವರ್ಷ 2 ತಿಂಗಳಿಂದ. ಮಾರ್ಚ್ 23ನೇ ತಾರೀಕು ನಿಮ್ಮ 4ನೇ ಮನೆಗೆ ಶನಿ ಗೋಚಾರ ಮಾಡ್ತಾನೆ. ಅರ್ಧಾಷ್ಟಮ ಶನಿ ಸ್ಟಾರ್ಟ್ ಆಗುತ್ತೆ. ಕುಟುಂಬದ ಆರೋಗ್ಯ, ಕುಟುಂಬದ ಸ್ವಾಸ್ಥ್ಯ ಅಂದರೆ ನಿಮ್ಮ ಕೆಲಸದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರೋ ಕಾರಣ ಕುಟುಂಬದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಕಂಫರ್ಟ್ ಝೋನ್, ಎಷ್ಟು ಹಣ ದುಡಿದ್ರೂ ಕಂಫರ್ಟಬಲ್ ಆಗಿರಬೇಕು, ನೆಮ್ಮದಿಯಾಗಿ ಊಟ ಮಾಡಬೇಕು ಜನ, ಅವಾಗೇ ಅವ್ರಿಗೆ ಸಂತೋಷ. ಆದರೆ ನೀವು ದುಡಿಮೆ ಎಲ್ಲ ಇರುತ್ತೆ, ಒಳ್ಳೆ ದುಡ್ಡು ಮಾಡಿರ್ತೀರಿ, ಆದರೆ ನಿಮಗೆ ನೆಮ್ಮದಿನೇ ಇರೋದಿಲ್ಲ. ಅಷ್ಟು ಬ್ಯುಸಿ ಆಗಿಬಿಡ್ತೀರಿ, ಅಷ್ಟು ಸ್ಟ್ರೆಸ್ ಇರುತ್ತೆ. ಸೊ ಮತ್ತು ಈ ಸ್ಟ್ರೆಸ್ನಿಂದ ನೀವು ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ಹಾಳಾಗುತ್ತೆ. ಫ್ಯಾಮಿಲಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಇಮಿಡಿಯೇಟ್ ಅಟೆನ್ಷನ್ ಕೊಡುವಂಥ ಥಿಂಗ್ಸ್, ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಸರ್ವಿಸ್ ಆಗಬೇಕು ಮನೇಲಿ ನಿಮಗೆ, ಅಂದರೆ ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ತಿಳ್ಕೊಳ್ಳಿ. ಇವರು ಸಾಮಾನ್ಯವಾಗಿ ಸರ್ವೆಂಟ್ಸ್ನೆಲ್ಲ ಇಟ್ಕೊಂಡಿರಲ್ಲ, ಕಾರ್ ಡ್ರೈವರ್ಸ್ನೆಲ್ಲ ಇಟ್ಕೊಂಡಿರಲ್ಲ, ಇವರೇ ಕಾರ್ ಓಡಿಸ್ತಾರೆ, ಇವ್ರನ್ನ ಮೇಂಟೈನ್ ಮಾಡ್ಕೊತಾರೆ ಕಾರ್ನ. ಇವರಿಗೆ ಕೆಲಸದ ಒತ್ತಡ ಜಾಸ್ತಿಯಾಗಿ ಕಾರ್ ಕರೆಕ್ಟಾಗಿ ಮೇಂಟೆನೆನ್ಸ್ಗೆ ಅಂದರೆ ಸರ್ವಿಸಿಗೆ ತಗೊಂಡು ಹೋಗೋಕ್ಕೂ ಟೈಮ್ ಇರಲ್ಲ ಇವರಿಗೆ. ಅದು ಮಿಸ್ ಆದಾಗ ಆ ಗಾಡಿನೇ ಉಪಯೋಗಿಸುವಾಗ ಅದರಿಂದ ಸ್ವಲ್ಪ ಸಮಸ್ಯೆಗಳಾಗೋ ಸಾಧ್ಯತೆ ಇದೆ. ಸೊ ಗಾಡಿಗಳ ವಿಚಾರದಲ್ಲಿ, ಸರ್ವಿಸ್ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಇರಬೇಕು. ಮೇಂಟೆನೆನ್ಸ್, ಯಾವ್ಯಾವ ವಸ್ತುಗಳು ನಿಮ್ಮ ದಿನಬಳಕೆ ವಸ್ತುಗಳಿಗೆ ಬೇಕೋ ಅದನ್ನೆಲ್ಲ ನೀವು ಕರೆಕ್ಟಾಗಿ ಮೇಂಟೆನೆನ್ಸು ಸರ್ವಿಸು ಮಾಡಿಸ್ಬೇಕು. ಇಲ್ಲದಿದ್ದರೆ ಅದರಿಂದ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ತೀರಾ ಇಗ್ನೋರೆನ್ಸ್ ಆದರೆ ದೊಡ್ಡ ಸಮಸ್ಯೆಗಳು ಆಶ್ಚರ್ಯ ಇಲ್ಲ. ಆಯ್ತಾ, ಮತ್ತು ನೀವು ತುಂಬ ಆಸೆ ಪಟ್ಟು ಏನೋ ಒಂದು ಮಾಡ್ತೀರಿ ಕಂಫರ್ಟ್ ಝೋನು ಮನೆಗೆ, ಆದರೆ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಿಮಗೆ ಟೈಮೇ ಇರೋದಿಲ್ಲ. ಅದೊಂದು ಬೇಸರ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆಯ್ತಾ, ಇನ್ನು ಅದರ ಜೊತೆಗೆ ಮನೆಯಲ್ಲಿನ ವಾತಾವರಣ ಸ್ವಲ್ಪ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಏನೋ ಒಂದು ಬಿಸಿ ಬಿಸಿಯಾದ ವಾತಾವರಣ, ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ. ಈ ರೀತಿ ಸಮಸ್ಯೆಗಳಿರುತ್ತೆ 4ನೇ ಮನೆ ಶನಿಯ ಗೋಚಾರದಿಂದ. ಒಟ್ಟಾರೆಯಾಗಿ ಶನಿಯಿಂದ ನಿಮಗೆ ಇನ್ನು 5 ವರ್ಷ ಒಳ್ಳೆ ರಿಸಲ್ಟ್ಸ್ ಇಲ್ಲ. ಯಾಕೆಂದ್ರೆ ಈಗ ಅರ್ಧಾಷ್ಟಮ ಶನಿ ಬರುತ್ತೆ, 4ನೇ ಮನೆ, ನೆಕ್ಸ್ಟ್ ಪಂಚಮ ಶನಿ, ಅದಾದ್ಮೇಲೆ 6ನೇ ಮನೆ ಶನಿ ಬರೋದು. ಆವಾಗ ಟೈಮ್ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ನೀವು ಕೇರ್ಫುಲ್ ಆಗಿರಬೇಕು ಶನಿಯ ವಿಚಾರದಲ್ಲಿ. ನಿಮಗೆ ಒಳ್ಳೆ ಅಧಿಕಾರ ಬಂದಿದೆ, ಪೊಸಿಷನ್ ಬಂದಿದೆ ಅಂತ ದುರ್ಬಳಕೆ ಮಾಡಿಕೊಂಡು ಬೇರೆಯವ್ರಿಗೆ ತೊಂದರೆ ಮಾಡೋದೆಲ್ಲ ಮಾಡಿದ್ರೆ ತೊಂದರೆಗಳು, ಶಿಕ್ಷೆಗಳು ಕಟ್ಟಿಟ್ಟ ಬುತ್ತಿ. ಇನ್ನು 5 ವರ್ಷ ನಿಮಗೆ ಯಾಕಪ್ಪ ಇದು ನಾನು ಮಾಡ್ಕೊಂಡೆ ಅನ್ನೋ ಪರಿಸ್ಥಿತಿ ತಂದ್ಬಿಡ್ತಾನೆ ಶನಿ. ಸೊ ಕೇರ್ಫುಲ್ ಆಗಿರಬೇಕು. ಆಯ್ತಾ, ವರ್ಕ್ ಪ್ಲೇಸ್ ಅಲ್ಲಿ ಅನ್ನೆಸೆಸರಿ ಎಮೋಷನಲ್ ಅಟ್ಯಾಚ್ಮೆಂಟ್ಸ್ ಆಗೋ ಚಾನ್ಸಸ್ ಇದೆ. ತುಂಬಾ ಕೇರ್ಫುಲ್ ಆಗಿರಿ ಆ ವಿಚಾರದಲ್ಲಿ. ಇದಿಷ್ಟು ಶನಿಯಿಂದ ನಿಮ್ಮ ವರ್ಷ ಭವಿಷ್ಯದ ಮೇಲೆ ಆಗುವ ಪರಿಣಾಮ. ಈಗ ಪ್ರತಿಯೊಂದು ಗ್ರಹಗಳಿಂದ ಹೇಗೆ ನಿಮಗೆ ಎಫೆಕ್ಟ್ಸ್ ಇದೆ, ವರ್ಷ ಫಲ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಕುಜ ನಿಮ್ಮ 8ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ರೋಗಸ್ಥಾನ, ಒಳ್ಳೆ ಸ್ಥಾನ ಅಲ್ಲ. ಭೂಮಿಯ ವಿಚಾರದಲ್ಲಿ ಏನಾದರೂ ವ್ಯವಹಾರ ಮಾಡಿದ್ರೆ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ ಸ್ವಲ್ಪ ಲಾಸಸ್ಸು, ಗುಪ್ತ ಶತ್ರುಗಳ ಕಾಟ. ಯಾವುದಾದ್ರೂ ಒಂದು ಡಾಕ್ಯುಮೆಂಟ್, ಫಾರ್ ಎಕ್ಸಾಂಪಲ್ ಇವಾಗ ಗೊತ್ತಲ್ಲ ಲೇಡೀಸ್ಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಈಕ್ವಲ್ ಪರ್ಸನಲ್ ರೈಟ್ಸ್ ಬಂದಿದೆ,
20-30 ವರ್ಷ ಅಲ್ಲ 50 ವರ್ಷದ ಹಿಂದಿದ್ದನ್ನೆಲ್ಲ ಕೇಸ್ ಇವಾಗ ಓಪನ್ ಮಾಡ್ತಾ ಇದ್ದಾರೆ, ನನಗೆ ಭಾಗ ಬರಬೇಕು ಅಂತ. ನೀವು ಯಾವುದೋ ಒಂದು ಜಮೀನು ಕೊಂಡ್ಕೊಂಡಿರ್ಬೋದು, ಅದರಲ್ಲಿ ಯಾರೋ ಒಂದು ಲೇಡಿ ಕೋ ಪಾರ್ಟ್ನರ್ ಇರ್ಬೋದು, ಅವ್ರು ಬಂದು ಇವಾಗ ಕೇಸ್ ಹಾಕಿ ಅವರಿಗೂ ನೀವು ದುಡ್ಡು ಕಟ್ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಭೂಮಿಯ ಲಾಸಸ್ಗಳಾಗತ್ತೆ. ಮತ್ತು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಎಲ್ಲ ಮುಗಿದಿದ್ರು ಮತ್ತಷ್ಟು ಖರ್ಚುಗಳು ಮಾಡಿಕೊಂಡು ಇನ್ನಷ್ಟು ಡಾಕ್ಯುಮೆಂಟೇಶನ್ ಮಾಡಿಕೊಂಡು ಅದಕ್ಕೆ ಲಾಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹೊಸದಾಗಿ ಏನಾದರೂ ಭೂಮಿ ವ್ಯವಹಾರ ನಾನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ವರ್ಷ ಮಾಡದೇ ಇರೋದೇ ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ. ಅಥವಾ ಮಾಡಲೇಬೇಕು ಅನ್ನೋ ತರ ಇದ್ರೆ ಡಾಕ್ಯುಮೆಂಟೇಶನ್ ಎಲ್ಲ ಪ್ರೊಸೀಜರ್ಸ್ ತುಂಬಾ ಕರೆಕ್ಟ್ ಆಗಿ ಫಾಲೋ ಮಾಡಿ, ಡ್ಯೂ ಪ್ರೊಸೆಸ್ ನ ಫಾಲೋ ಮಾಡಿ ನಂತರ ಮಾಡಿದ್ರೆ ಸ್ವಲ್ಪ ಸೇಫ್ಟಿ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ರಕ್ತದ ಒತ್ತಡ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಸೊ ಆಲ್ರೆಡಿ BP ಪೇಷಂಟ್ಸ್ ಇರೋರು ತುಂಬಾ ಕೇರ್ಫುಲ್ ಆಗಿರಿ. ಟೆಂಪರ್ ಜಾಸ್ತಿ ಮಾಡ್ಕೊಳಕ್ ಹೋಗ್ಬಿಡಿ, ಸಮಸ್ಯೆಗಳಾಗತ್ತೆ, ಪ್ಯಾರಾಲಿಸಿಸ್ ಅದು ಇದು ಆಗ್ಬಿಡ್ತದೆ. ಸೊ ಆ ವಿಚಾರದಲ್ಲಿ ಕೇರ್ಫುಲ್ ಇರಬೇಕು. ಇನ್ನು ಸರ್ಜರಿ ಯೋಗ ಕೂಡ ಇದೆ. ಸೊ ಗಾಡಿ ಓಡಿಸುವಾಗ ಎಚ್ಚರ, ಕಬ್ಬಿಣದಿಂದ ಸಮಸ್ಯೆ. ಸೊ ಕಬ್ಬಿಣದಿಂದ ಮಾಡಿದ್ ನೀವೇನ್ ಮ್ಯಾಕ್ಸಿಮಮ್ ಉಪಯೋಗಿಸ್ತೀರಿ, ತೊಂದರೆ ಆಗುವಂಥದ್ದು ವಾಹನಗಳು. ಸೊ ಆ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು, ಇಲ್ಲದಿದ್ರೆ ಸಮಸ್ಯೆಗಳು ಖಂಡಿತವಾಗ್ಲೂ ಇರುತ್ತೆ. ಇನ್ನು ನೆಕ್ಸ್ಟ್, ಕೇತು ನಿಮ್ಮ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಮೇ 18ನೇ ತಾರೀಕಿನವರೆಗೂ 10ನೇ ಮನೆಯಲ್ಲೇ ಗೋಚಾರ ಮಾಡ್ತಾನೆ. ಒಳ್ಳೆ ಸ್ಥಾನ, ಕೆಲಸದಲ್ಲಿ ನಿಮ್ಮ ಜ್ಞಾನವನ್ನು ಅಪ್ರಿಷಿಯೇಟ್ ಮಾಡಿರ್ತಾರೆ, ಅದರಿಂದ ಒಳ್ಳೆ ಪೊಸಿಷನ್ಸ್ ಎಲ್ಲ ಸಿಕ್ಕಿರುತ್ತೆ ನಿಮಗೆ. ಅದನ್ನ ನೀವು ಉಳಿಸ್ಕೊಂಡು ಹೋಗ್ಬೇಕು. ಇನ್ನು ಮೇ 18ರ ನಂತರ 9ನೇ ಮನೆ ಗೋಚಾರ ಮಾಡ್ತಾನೆ ಕೇತು. ಇದು ಒಳ್ಳೆ ಸ್ಥಾನ ಅಲ್ಲ, ಅದೃಷ್ಟಕ್ಕೆ ಸ್ವಲ್ಪ ಹೊಡೆತ ಬೀಳುತ್ತೆ. ನಿಮ್ಮನ್ನು ತುಂಬಾ ಜ್ಞಾನಿ ಅಂತ ತಿಳ್ಕೊಂಡು ಅಥವಾ ನೀವು ತುಂಬಾ ಕೆಪಾಸಿಟಿ ಇರುವಂತವ್ರು ಅಂತ ಒಂದು ರೋಲ್ ಕೊಟ್ಟಿರ್ತಾರೆ, ನೀವು ಅದನ್ನ ಇಫ್ ಯು ಆರ್ ನಾಟ್ ಲಿವಿಂಗ್ ಅಪ್ ಟು ದರ್ ಎಕ್ಸ್ಪೆಕ್ಟೇಷನ್ಸ್ ಇಮಿಡಿಯೇಟ್ಲಿ ಡಿಮೋಷನ್ ಆಗುತ್ತೆ, ಆಯ್ತಾ, ತೊಂದರೆ ಆಗುತ್ತೆ. ಆ ವಿಚಾರದಲ್ಲಿ ನೀವು ನಿಮ್ಮ ಶ್ರಮನ ತಕ್ಕ ಮಟ್ಟಕ್ಕೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿ ನಿಮ್ಮ 100% ನೀವು ಕೊಡಲೇಬೇಕಾಗತ್ತೆ, ಇಲ್ಲದಿದ್ರೆ ಸಮಸ್ಯೆ ಆಗತ್ತೆ. ಇನ್ನು ಬುಧ ನಿಮ್ಮ 12ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಒಳ್ಳೆ ಸ್ಥಾನ ಅಲ್ಲ, ಮಾತಿನಿಂದ ನಷ್ಟ. ಅಂದ್ರೆ ನಿಮ್ಮ ಪ್ರೆಸೆಂಟೇಷನ್, ವೇ ಆಫ್ ಟಾಕಿಂಗು ಮತ್ತೆ ಪ್ರೆಸೆಂಟೇಷನ್ ಸ್ಕಿಲ್ ಇಂದ ನೀವು ಹೇಗೆ ನಿಮ್ಮನ್ನ ವ್ಯಕ್ತಪಡಿಸ್ಕೊಳ್ತೀರಿ ಆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಸಾಧ್ಯತೆ ಇರುತ್ತೆ. ಮಾತುಗಳು ಮಿಸ್ಅಂಡರ್ಸ್ಟ್ಯಾಂಡ್ ಆಗೋದು, ಮಿಸ್ಇಂಟರ್ಪ್ರಿಟ್ ಆಗೋ ಚಾನ್ಸಸ್ ಇರುತ್ತೆ. ಆ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಮತ್ತೆ ಎಲೆಕ್ಟ್ರಿಕಲ್ ಐಟಮ್ಸು, ಎಲೆಕ್ಟ್ರಾನಿಕ್ ಐಟಮ್ಸು, ಗ್ಯಾಜೆಟ್ಸು, ಕಂಪ್ಯೂಟರ್ಸು, ಇದರಿಂದ ಸ್ವಲ್ಪ ತಕರಾರುಗಳಾಗೋ ಚಾನ್ಸಸ್ ಇರುತ್ತೆ. ಬ್ಯಾಂಕಿಂಗ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು. ಸೊ ಸ್ಕ್ಯಾಮ್ಗಳೆಲ್ಲ ನೋಡ್ತಾ ಇದಿರಲ್ಲ, ವೆರೈಟಿ ಆಫ್ ಸ್ಕ್ಯಾಮ್ಸು ಎವ್ರಿ ಡೇ, ಒಂದೊಂದು ದಿನಕ್ಕೆ ಒಂದೊಂದು ಹೊಸ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಕೇರ್ಫುಲ್ ಆಗಿರಬೇಕು. ಮೇಲಿಂದ ಮೋಸ ಹೋಗುವಂಥದ್ದು, ಮೆಸೇಜ್ ಇಂದ ಮೋಸ ಹೋಗುವಂಥದ್ದು, ಒಂದು ಪಾಸ್ವರ್ಡ್ ಹ್ಯಾಕ್ ಆಗಿ ಮೋಸ ಹೋಗುವಂಥದ್ದು. ಸೊ ನಿಮ್ಮ ಡಿವೈಸ್ಗಳ ಸೆಕ್ಯೂರಿಟಿ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕಾಗತ್ತೆ ನೀವು, ಇಲ್ಲದಿದ್ರೆ ದೊಡ್ಡ ಲಾಸ್ಗಳನ್ನ ಅನುಭವಿಸಬೇಕಾಗತ್ತೆ. ಅದರ ಜೊತೆ ಯಾರು ಶೇರ್ ಮಾರ್ಕೆಟ್ ಬಿಸ್ನೆಸ್ ಅಲ್ಲಿ ಇದ್ದೀರಿ ಅವರು ತುಂಬಾ ಕೇರ್ಫುಲ್ ಆಗಿರಬೇಕು, ಸ್ವಲ್ಪ ಲಾಸಸ್ ತೋರಿಸುತ್ತೆ. ಇನ್ನು ನೆಕ್ಸ್ಟ್, ಸೂರ್ಯ ನಿಮ್ಮ ಲಗ್ನದಲ್ಲೇ ಅಂದ್ರೆ ಚಂದ್ರ ರಾಶಿ, ಇದು ರಾಶಿಯ ಪ್ರಕಾರ ಆಗಿರೋದ್ರಿಂದ ಧನಸ್ಸು ರಾಶಿಯಲ್ಲೇ ಗೋಚಾರ ಮಾಡೋದ್ರಿಂದ ಬಾಡಿ ಹೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಕಣ್ಣು ಉರಿ ಸ್ವಲ್ಪ ಜಾಸ್ತಿ ಇರುತ್ತೆ, ಮೈಯೆಲ್ಲ ಉರಿ ಆಗುವಂತ ಚಾನ್ಸಸ್ ಇರುತ್ತೆ, ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ, ಆರೋಗ್ಯ ಸ್ವಲ್ಪ ಹದಗೆಡುವ ಚಾನ್ಸಸ್ ಇದೆ, ಸ್ವಲ್ಪ ಜ್ವರ ಬರುವಂಥದ್ದು, ಯಾವಾಗಲೂ ಟೆನ್ಷನ್ ಅಲ್ಲೇ ಇರುವಂಥದ್ದು, ಕಿರಿಕಿರಿ, ಮಾನಸಿಕ ಹಿಂಸೆ ಇದೆಲ್ಲ ಆಗುವ ಚಾನ್ಸಸ್ ಇದೆ. ಸೊ ಕೇರ್ಫುಲ್ ಆಗಿರಬೇಕು, ಕಣ್ಣುಗಳ ಹೆಲ್ತ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್, ಚಂದ್ರ ನಿಮ್ಮ 2ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಒಳ್ಳೆ ಗೋಚಾರ ಅಲ್ಲ, 2ನೇ ಮನೆ ವಾಕ್ಸ್ಥಾನ. ಸೊ ಮಾತು ಬಾಯಿಗೆ ಬಂದಂತೆ ಮಾತನಾಡುವ ಸಾಧ್ಯತೆ ಇರುತ್ತೆ. ಬುಧನಿಂದಲೂ ಸಮಸ್ಯೆ ಇದೆ ಕಮ್ಯುನಿಕೇಶನ್ ಅಲ್ಲಿ, ವೇ ಆಫ್ ಎಕ್ಸ್ಪ್ರೆಷನ್ ಅಲ್ಲಿ ಅಂತ ಹೇಳಿದೀನಿ. ಬಾಯಿಗೆ ಬಂದಂತೆ ಮಾತಾಡಕ್ ಹೋಗ್ಬೇಡಿ. ತುಂಬಾ ಅಂದ್ರೆ ಅಧಿಕಾರ ಸಿಕ್ಕಿರುತ್ತೆ ನಿಮ್ಗೆ ಇವಾಗ ಅನ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸಮಸ್ಯೆಗಳನ್ನ ಫೇಸ್ ಮಾಡ್ತೀರಾ. ಎಂತ ಜಡ್ಜ್ಗಳಿಗೆ ಸಮಸ್ಯೆ ಇದೆ ಇವಾಗ. ಜಡ್ಜ್ಗಳು ಬಾರ್ ಕೌನ್ಸಿಲ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಅವ್ರಿಗೂ ಕೂಡ ಸ್ಕ್ರೂಟಿನಿ ಆಗುತ್ತೆ. ಜಡ್ಜು, ನ್ಯಾಯಾಧೀಶರು ಅವರಿಗೆ ತಪ್ಪಿದ್ದಲ್ಲ. ಸೊ ನೀವು ನನ್ನ ಪೊಸಿಷನ್ ಅಲ್ಟಿಮೇಟು, ನನ್ನ ಯಾರು ಪ್ರಶ್ನೆ ಕೇಳೋ ಅಂತದೇ ಇಲ್ಲ ಅನ್ನೋ ಒಂದು ಡಿಕ್ಟೇಟರ್ಶಿಪ್, ಸರ್ವಾಧಿಕಾರಿ ಧೋರಣೆ ಬೇಡ, ಅದರಿಂದ ನಿಮಗೆ ಸಮಸ್ಯೆ ಆಗತ್ತೆ. ಇನ್ನು ನೆಕ್ಸ್ಟ್, ಶುಕ್ರ ನಿಮ್ಮ 3ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಒಳ್ಳೆಯ ಸ್ಥಾನ, ಮಾತಿನಲ್ಲಿ ಲಾಭ, ಮಾತಿನಿಂದ ಲಾಭ. ನೋಡಿ, ಬುಧನಿಂದ ನಷ್ಟ ಅಂತ ತೋರಿಸ್ತಾ ಇದೆ, ಶುಕ್ರನಿಂದ ಅದೃಷ್ಟ ಅಂತಾನು ತೋರಿಸ್ತಾ ಇದೆ. ಸೊ ನೀವು ಮಾತಾಡಿ, ತೊಂದರೆ ಇಲ್ಲ. ಪ್ರೆಸೆಂಟೇಷನ್ ಮತ್ತು ನೀವು ಹೇಗೆ ಮಾತಾಡ್ತಾ ಇದ್ದೀರಿ, ವೇ ಆಫ್ ಟಾಕಿಂಗ್ ನ ಬದಲಾಯಿಸ್ಕೊಂಡ್ಬಿಟ್ರೆ, ಕಮ್ಯುನಿಕೇಶನ್ ಸ್ಟೈಲ್ ನ ಬದಲಾಯಿಸ್ಕೊಂಡ್ಬಿಟ್ರೆ, ರಿಫೈನ್ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಲಾಭ ಇದೆ, ಆಯ್ತಾ. ಮತ್ತು ಒಡ ಹುಟ್ಟಿದವರಿಂದ ಲಾಭ, ಒಡ ಹುಟ್ಟಿದವರಿಗೆ ಲಾಭ, ಇದೆಲ್ಲವೂ ಇದೆ. ಇನ್ನು ರಾಹು ನಿಮ್ಮ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಶನಿ ಈಗ 4ನೇ ಮನೆಗೆ ಬರ್ತಿದ್ದಾನೆ. ರಾಹು ಆಲ್ರೆಡಿ 4ನೇ ಮನೆಯಲ್ಲಿ ಇದ್ದಾನೆ. ಸೊ 4ನೇ ಮನೆ ಅಂದ್ರೆ ಕುಟುಂಬ ಸ್ವಾಸ್ಥ್ಯ ಸ್ವಲ್ಪ ಸಮಸ್ಯೆ ಇತ್ತು ನಿಮಗೆ. 2023 ಅಕ್ಟೋಬರ್ ಅಲ್ಲಿ ಚೇಂಜ್ ಆಗಿರೋದು ರಾಹು, ಅವಾಗಿಂದನೂ ಸ್ವಲ್ಪ ಸಮಸ್ಯೆ ಇದೆ, ಆದ್ರೆ ಅಷ್ಟು ದೊಡ್ಡ ಮಟ್ಟಕ್ಕಿಲ್ಲ. ಆದ್ರೆ ಈಗ ಶನಿ ಬರ್ತಾನಲ್ಲ, ನಿಮ್ಗೆ ಇನ್ನೊಂದು ಏನಾಗ್ತದೆ, ಮಾರ್ಚ್ 23ಕ್ಕೆ ಶನಿ ಬರ್ತಾನೆ 4ನೇ ಮನೆಗೆ. ರಾಹು ಆಲ್ರೆಡಿ ಶನಿ 4ನೇ ಮನೆಯಲ್ಲೇ ಇದ್ದಾನೆ. ಸೊ ರಾಹು ಬದಲಾವಣೆ ಆಗೋದು ಮೇ 18ನೇ ತಾರೀಕು. ಮಾರ್ಚ್ 23ರಿಂದ ಮೇ 18ನೇ ತಾರೀಕುವರೆಗೂ ಶನಿ ಮತ್ತು ರಾಹು ಒಟ್ಟಿಗೆ ಇರ್ತಾರೆ. ತುಂಬಾ ಎನರ್ಜಿ ಫಾರ್ಮ್ ಆಗುತ್ತೆ, ಅವಾಗ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿ ಬಿಹೇವ್ ಮಾಡಬೇಕು, ಅತಿ ಹೆಚ್ಚು ಎಚ್ಚರಿಕೆ ಅಗತ್ಯವಾಗಿರುತ್ತೆ.
ಅದಾದ ನಂತರ ರಾಹು ನಿಮ್ಮ 3ನೇ ಸ್ಥಾನಕ್ಕೆ ಹೋಗ್ತಾನೆ. ನೋಡಿ, ತಿರ್ಗ ಮಾತಿನಿಂದ ಲಾಭ ಇದೆ. ಸೊ ಕಮ್ಯುನಿಕೇಶನ್ ಸ್ಟೈಲ್ನ ರಿಫೈನ್ ಮಾಡ್ಕೊಂಡ್ಬಿಟ್ರೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅನ್ನೋ ಗಾದೆ ಮಾತು ಕೇಳಿದಿರಲ್ಲ. ಹಂಗಂತ ಮಾತು ಸರಿಯಾಗಿ ಆಡಲಿಲ್ಲ ಅಂದ್ರೆ ಜಗಳಕ್ಕೆ ಬೇರೆ ಕಾರಣನೇ ಬೇಡ, ದೊಡ್ಡ ದೊಡ್ಡ ಜಗಳಗಳಾಗೋಗುತ್ತೆ. ಈಗ ನೋಡಿದ್ರಲ್ಲ ಮೊನ್ನೆ ಬೆಳಗಾಮಲ್ಲಿ ಒಂದು ಮಾತಂದ್ರು ಅಂತ ಅಂದ್ಬಿಟ್ಟು ಪಾಪ್ಯುಲರ್ ಪೊಲಿಟಿಷಿಯನ್ಸ್ಗಳು ಏನೇನು ಜಗಳ ಆಡ್ತಾ ಇದ್ದಾರೆ, ಜೈಲು, ಸ್ಟೇಷನ್ನು, ಕೋರ್ಟು ಎಲ್ಲ, ಕ್ವಶನ್ ಆಫ್ ಲಾ ಎಲ್ಲ ಬಂದ್ಬಿಡ್ತು. ಸೊ ಮಾತಿನಲ್ಲಿ ನಿಗಾ ಇದ್ದು ಬಿಟ್ರೆ ಯಾವುದೂ ಸಮಸ್ಯೆ ಆಗೋದಿಲ್ಲ. ಇನ್ನು ನೆಕ್ಸ್ಟು, ಗುರು ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ನಿಮಗೆ ಗುರುಬಲ ಇಲ್ಲ, ಈಗ ಹಿತಶತ್ರುಗಳು ಜಾಸ್ತಿ ಆಗಿದ್ದಾರೆ. ನಿಮಗೆ ಅದೇ ಪೊಸಿಷನ್ ಎಲ್ಲ ಸಿಕ್ಕಿದೆ ಅಂತ ಹೇಳಿದ್ನಲ್ಲ. ಸೊ ಅಫ್ಕೋರ್ಸ್ ಅದು ಆಫೀಸಲ್ಲಿ ನಿಮ್ಗೆ ಒಳ್ಳೆ ಪೊಸಿಷನ್ ಸಿಕ್ಕಿದ್ರೆ, ಪ್ರಮೋಷನ್ ಸಿಕ್ಕಿದ್ರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಪಡೋರು ಇದ್ದೇ ಇರ್ತಾರೆ. ಅದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಆಯ್ತಾ. ನಿಮ್ಮ ಕೆಲಸ ನಿಮ್ಮ 100% ನೀವು ಕೊಡಿ. ಮೇ 2ನೇ ತಾರೀಕಿಗೆ ಗುರು ನಿಮ್ಮ 7ನೇ ಮನೆಗೆ ಗೋಚಾರ ಮಾಡ್ತಾನೆ. ಅದರಿಂದ ಇನ್ನಷ್ಟು ಪ್ರಾಫಿಟ್ ಇದೆ. ಮದುವೆ ವಿಚಾರದಲ್ಲಿ ಯಾರಾದರೂ ಗಂಡು ಹೆಣ್ಣು ನೋಡ್ತಿದ್ರೆ ಸಂತೋಷದ ಸುದ್ದಿ ಕೇಳುವಂತ ಸಮಯ. ಮೇ ನಂತರ ಟ್ರೈ ಮಾಡಿ, ಒಳ್ಳೆ ಚಾನ್ಸಸ್ ಇದೆ. ಮತ್ತು ಇನ್ನು ಹೊಸದಾಗಿ ಮದುವೆ ಆಗಿರೋರು ಮಕ್ಕಳ ವಿಚಾರದಲ್ಲಿ ಏನಾನ ಪ್ರಯತ್ನ ಪಡ್ತಾ ಇದ್ರೆ ಮೇ ನಂತರ ಪ್ರಯತ್ನ ಮಾಡಿ, ತುಂಬಾ ಒಳ್ಳೇದಿದೆ. ನಿಮ್ಮ ರಿಲೇಶನ್ಶಿಪ್ಸು ಚೆನ್ನಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಗುರುಬಲ ಬಂದ ಮೇಲೆ. ಶನಿಯ ಬಲ ಇಲ್ಲ, ಆದರೂ 1 ವರ್ಷ ಗುರುಬಲ ಸಿಗ್ತದೆ. ಇನ್ನು 5 ವರ್ಷ ಶನಿಯಿಂದ ಒಳ್ಳೆ ಸಮಯ ಇಲ್ಲ ಅಂತ ಹೇಳಿದೆ. ಬಟ್ ಅದರಲ್ಲಿ ನಿಮಗೆ 7ನೇ ಮನೆಯಲ್ಲಿ ಗುರುಬಲ ಸಿಗುತ್ತೆ, 9ನೇ ಮನೆಯಲ್ಲಿ ಗುರುಬಲ ಸಿಗುತ್ತೆ, 11ನೇ ಮನೆಯಲ್ಲಿ ಗುರುಬಲ ಸಿಗುತ್ತೆ. ಸೊ 5 ವರ್ಷದಲ್ಲಿ 3 ವರ್ಷ ಗುರು ಕಾಪಾಡ್ಕೋತಾನೆ. ಇನ್ನು 2.5 ವರ್ಷ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀವು, ಆಯ್ತಾ. ಸೊ ಇದಿಷ್ಟು ಧನಸ್ಸು ರಾಶಿಯವರ ವರ್ಷ ಭವಿಷ್ಯ ಆಗಿರುತ್ತೆ. ಇದು ಜನರಲ್ ಪ್ರಿಡಿಕ್ಷನ್ಸ್. ನಾನು ಯಾರೊಬ್ಬರ ಜಾತಕವನ್ನು ಅನಲೈಸ್ ಮಾಡಿಲ್ಲ. ಸೊ ನಿಮಗೆ ಇದು 100% ಅಪ್ಲಿಕಬಲ್ ಆಗ್ಬೋದು, ಅಥವಾ 50% ಅಪ್ಲಿಕಬಲ್ ಆಗ್ಬೋದು, ಇಲ್ಲ ಅಪ್ಲಿಕಬಲ್ಲೇ ಆಗದೆ ಇರ್ಬೋದು. ಸೊ ನಿಮ್ಮ ಜನ್ಮ ಜಾತಕದಲ್ಲಿರುವ ಗ್ರಹಗಳ ಪರಿಸ್ಥಿತಿ, ದೋಷಗಳೇನಾದ್ರೂ ಇದ್ರೆ ಅದು, ಅಥವಾ ಯೋಗಗಳ ಮೇಲೆ ಡಿಪೆಂಡ್ ಆಗಿ ನಿಮ್ಮ ರಿಸಲ್ಟ್ಸು ಚೇಂಜ್ ಆಗಬಹುದು. ಸೊ ನುರಿತ ಜ್ಯೋತಿಷಿ ಹತ್ರ ನೀವು ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ದೋಷ ಇದ್ದಲ್ಲಿ ಪರಿಹಾರಗಳು ಮಾಡಿಸ್ಕೊಂಡ್ರೆ ನಂತರ ನಿಮಗೆ ಒಳ್ಳೆ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್.